ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಸಾರ್ವಜನಿಕರಿಗೆ ಜನಸ್ನೇಹಿಯಾಗಿ ಪರಿಸರ ಸ್ನೇಹಿಯಾಗಿ ಸಾರಿಗೆ ಸೇವೆ ಒದಗಿಸುವ ಮೂಲಕ ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದ್ದು, ಶಿಡ್ಲಘಟ್ಟ ಭಾಗದಲ್ಲೂ ಸಹ ಹೊಸ ಮಾರ್ಗಗಳಲ್ಲಿ ವೇಗದೂತ ಬಸ್ ಪ್ರಾರಂಭಿಸಿ ಉತ್ತಮ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಕುಮ್ಮಿಗಾನಹಳ್ಳಿ ಹೋಬಳಿಯ ಎಚ್ ಕ್ರಾಸ್ ಬಳಿ 10 BMTC ವೇಗದೂತ ಬಸ್ಗಳಿಗೆ ಹಸಿರು ನಿಶಾನೆ ತೋರುವ ಮೂಲಕ ಮಾತನಾಡಿದರು. ಪ್ರಸ್ತುತ BMTC 50 ಘಟಕಗಳಿಂದ ಪ್ರತಿದಿನ 6275 ಅನುಸೂಚಿಗಳ ಮೂಲಕ 65,945 ಸುತ್ತೋಲೆಗಳನ್ನು ನಡೆಸುತ್ತಿದ್ದು, ಸುಮಾರು 45 ಲಕ್ಷ ಪ್ರಯಾಣಿಕರು ಸಂಸ್ಥೆಯ ಸೇವೆಯನ್ನು ಪಡೆಯುತ್ತಿದ್ದಾರೆ. ಇದರಲ್ಲಿ 1742 ಎಲೆಕ್ಟ್ರಿಕ್ ಬಸ್ಗಳು ಕಾರ್ಯಾಚರಣೆಯಲ್ಲಿವೆ. ಈ ಹಿನ್ನೆಲೆ ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ ಭಾಗದ ಸಾರ್ವಜನಿಕರ ಅನುಕೂಲಕ್ಕಾಗಿ ಹೊಸ ಮಾರ್ಗಗಳನ್ನು ಪರಿಚಯಿಸಲಾಗಿದೆ. ಮುಂದಿನ ವಾರದಲ್ಲಿ ಮಾಗಡಿ ಹಾಗೂ ಕುಣಿಗಲ್ BMTC ಸೇವೆಗೆ ಹಸಿರು ನಿಶಾನೆ ತೋರುವೆ. ಹೊಸ ಸೇವೆಯಿಂದ ವಿದ್ಯಾರ್ಥಿಗಳು, ಉದ್ಯೋಗಿಗಳು ಹಾಗೂ ಸಾರ್ವಜನಿಕರಿಗೆ ವೇಗವಾದ ಮತ್ತು ನೇರ ಸಾರಿಗೆ ಸೌಲಭ್ಯ ದೊರೆಯಲಿದ್ದು, ಬೆಂಗಳೂರಿನ ಟ್ರಾಫಿಕ್ ದಟ್ಟಣೆಯನ್ನು ತಪ್ಪಿಸಿ ಸುಲಭ ಸಂಚಾರಕ್ಕೆ ನೆರವಾಗಲಿದೆ ಎಂದರು. ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಮಾತನಾಡಿ, BMTCಯು ಉತ್ತಮ ಸಾರಿಗೆ ಸೌಲಭ್ಯ ಕಲ್ಪಿಸುತ್ತಿದೆ. ಸಚಿವರು ಟಿನ್ ಫ್ಯಾಕ್ಟರಿಯಿಂದ ಎಚ್ ಕ್ರಾಸ್ವರೆಗೂ BMTC ಸೇವೆ ಆರಂಭಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಮುಂದಿನ ದಿನಗಳಲ್ಲಿ ಎಚ್ ಕ್ರಾಸ್ನಿಂದ ಜಂಗಮಕೋಟೆ ಕ್ರಾಸ್, ವಿಜಯಪುರ, ದೇವನಹಳ್ಳಿ ಮಾರ್ಗವಾಗಿ ಯಲಹಂಕಕ್ಕೆ ಮತ್ತು ಶಿಡ್ಲಘಟ್ಟ, ಮಳ್ಳೂರು, ಮೇಲೂರು, ವಿಜಯಪುರಕ್ಕೆ ಹಾಗೂ ಎಚ್ ಕ್ರಾಸ್ನಿಂದ ಚೀಮಂಗಲ ಮಾರ್ಗವಾಗಿ ಶಿಡ್ಲಘಟ್ಟಕ್ಕೆ BMTC ಬಸ್ ಸೇವೆ ಒದಗಿಸಬೇಕೆಂದು ಸಚಿವರಲ್ಲಿ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ, BMTC ಅಧ್ಯಕ್ಷ VS ಆರಾಧ್ಯ, ಉಪಾಧ್ಯಕ್ಷ M ನಿಕೇತ್ ರಾಜ್, ವ್ಯವಸ್ಥಾಪಕ ನಿರ್ದೇಶಕ KB ಶಿವಕುಮಾರ್, ಮುಖ್ಯ ಸಂಚಾರ ವ್ಯವಸ್ಥಾಪಕ GT ಪ್ರಭಾಕರ್ ರೆಡ್ಡಿ, KPCC ಕಾರ್ಯದರ್ಶಿ B ಗೋಪಾಲ್, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಕೋಡಿಹಳ್ಳಿ ಸುರೇಶ್ ಸೇರಿದಂತೆ ತಾದೂರು ರಘು, PDO ಮುನಿರಾಜು, ಹಲವಾರು ಮುಖಂಡರು ಹಾಜರಿದ್ದರು. ಎಚ್ ಕ್ರಾಸ್ನಿಂದ ಇವತ್ತು ಬೆಂಗಳೂರಿಗೆ ಸುಮಾರು 10 ಬಸ್ಗಳಿಗೆ ಇವತ್ತು BMTCಯಿಂದ ಇವತ್ತು ಚಾಲನೆಯನ್ನು ಕೊಡಲಿಕ್ಕೆ ನಮ್ಮ ಶರತ್ ಅಣ್ಣವರು ಮತ್ತು ಸಚಿವರು ಈ ಒಂದು ಸಂದರ್ಭದಲ್ಲಿ ಒಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲರ ಪರವಾಗಿ, ಮುಖ್ಯವಾಗಿ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಈ ಭಾಗದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಏನು ನಮ್ಮ ಸಾರಿಗೆ ಸಚಿವರು ವೇದಿಕೆ ಮೇಲಿದ್ದಾರೆ, ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅವರು ದೊಡ್ಡ ಮನಸ್ಸು ಮಾಡಿ ಇವತ್ತು ನಮ್ಮ ಎಚ್ ಕ್ರಾಸ್ನಿಂದ ಜಂಗಮಕೋಟೆ, ದೇವನಹಳ್ಳಿ ಮತ್ತು ಯಲಹಂಕಕ್ಕೆ 2 ಬಸ್ಸನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಮನವಿಯನ್ನು ಮಾಡ್ತಾ, ಅದೇ ರೀತಿ ಏನು ಇವತ್ತು ನಮ್ಮ ಶಿಡ್ಲಘಟ್ಟ, ಮೇಲೂರು, ಮಳ್ಳೂರು, ವಿಜಯಪುರ, ದೇವನಹಳ್ಳಿ, ಹೊಸಕೋಟೆ, ಯಲಹಂಕಕ್ಕೆ ಇವತ್ತು ವಿದ್ಯಾರ್ಥಿಗಳಿಗೆ ಭಾಳಷ್ಟು ತೊಂದರೆ ಇರೋದ್ರಿಂದ ಈ ಒಂದು ವೇದಿಕೆ ಮೇಲೆ ನಾನು ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ದಯಮಾಡಿ ತಾವು ನಮ್ಮ ಭಾಗದ ವಿದ್ಯಾರ್ಥಿಗಳನ್ನ ಮತ್ತು ಗ್ರಾಮೀಣ ಭಾಗದ ರೈತರನ್ನ ಗಮನದಲ್ಲಿಟ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಒಂದು ವಿಶೇಷವಾಗಿ 4 ಬಸ್ಗಳು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಸಂದರ್ಭದಲ್ಲಿ ಕೇಳ್ತಾ, ಅದೇ ರೀತಿ ಏನಿವತ್ತು ನಮ್ಮ ಶರತ್ ಬಚ್ಚೇಗೌಡನವರು ಇವತ್ತು ಅವರು ಸರ್ಕಾರದಲ್ಲಿ ಯಾವುದೇ ಒಂದು ಕೆಲಸಗಳಾಗಬೇಕಾದ್ರೆ ನಾನು ಅವ್ರ ಗಮನ ತಂದಾಗ ಅವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಇವತ್ತು ನಮ್ಮ ಕೆಲಸಗಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಅವ್ರಿಗೂ ಸಹ ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಪಬ್ಲಿಕ್ ಡಿಮ್ಯಾಂಡು ಈಗ ಏನಾಗಿದೆ, ಬೆಂಗಳೂರು ಒಂದು 10-15 ರಸ್ತೆಗಳು ಬರುತ್ತೆ ಬೆಂಗಳೂರಿಗೆ ಹೊರಗಡೆಯಿಂದ. ನೀವು ಯಾವ ರಸ್ತೆನ ಹೋಗಿ, ಹೊಸಕೋಟೆ ರಸ್ತೆ ಹೋಗಿ, ಆನೇಕಲ್ ಹೋಗಿ, ಕನಕಪುರ ಹೋಗಿ, ಯಾವ ರಸ್ತೆ ನೋಡಿದ್ರು 25-30 ಕಿಲೋಮೀಟ್ರ್ವರೆಗೂ ಕೂಡ ಬೆಂಗಳೂರು ಬೆಳೆದುಬಿಟ್ಟಿದೆ. ಅಪಾರ್ಟ್ಮೆಂಟ್ಗಳು, ಲೇಔಟ್ಗಳು, ವಿಲ್ಲಾಸು ಎಲ್ಲ ಬರ್ತಾಯಿದೆ. ಮತ್ತು ದಿನಾಗಲೂ ಬೆಂಗಳೂರಿಗೆ ಬಂದು ಹೋಗೋರು. ಮತ್ತು ನೈಸ್ ರಸ್ತೆಯಲ್ಲಿ ಮೊದಲಿರಲಿಲ್ಲ, ಈಗ ಅದರಲ್ಲಿ ನೈಸ್ ರಸ್ತೆಗಳು ಹಾಕ್ಬಿಟ್ಟಿದ್ದೀವಿ ಈಗ. ಆಮೇಲೆ ಎಲ್ಲೆಲ್ಲಿ ಮೆಟ್ರೋದಾಗ ಕೇಳ್ತಾರೆ ಫೀಡರ್ಸು ಎಲ್ಲ ಕಡೆ ಕೂಡ ಹಾಕ್ಬಿಟ್ಟಿದ್ದೀವಿ. ಸರ್, ಈಗ ಮೈಸೂರು ಸ್ಯಾಟಲೈಟು ಯಾವ ರೀತಿ ಮಾಡಿದ್ರು, ಅದೇ ರೀತಿ ಹೊಸಕೋಟೆ ಹೊರವಲಯದಲ್ಲಿ ಕೂಡ ಸ್ಯಾಟಲೈಟ್ ಬಸ್ ನಿಲ್ದಾಣ ಬರುತ್ತೆ. ಇಲ್ಲಿಂದ KSRTC ಜಾಗ ಕೊಡಬೇಕು. ಶರತ್ ಅವರು ಒಂದು ಡಿಪೋಗೆ ಜಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಎಲೆಕ್ಟ್ರಿಕ್ ಬಸ್ಗೆ ಒಂದು ಕೇಳಿದ್ದಾರೆ. ಮತ್ತು ಅನಗನಹಳ್ಳಿ ಹೋಬಳಿಯಲ್ಲಿ ಒಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಹ್ಯಾಂಡ್ ಓವರ್ ಆಯಿತಾ? ಅದೇ ಸರ್, ಈಗ ಕೊಳ್ತೂರು ಹತ್ರ ಬರುತ್ತೆ ಅನ್ನೋದಿತ್ತು, ಅದೇನಾಯಿತು ಸರ್? ಎಲ್ಲಿ? ಕೊಳ್ತೂರು ಹತ್ರ ಬರುತ್ತೆ ಸ್ಯಾಟಲೈಟ್, STR ಪಕ್ಕದಲ್ಲಿ. ಅಲ್ಲೇ ನೋಡ್ತಿರಲ್ಲ ಜಾಗ ಕೊಡಲಿ. ಆಮೇಲೆ ನಮ್ಮದು ಜಾಗ ಬೇಕಾಷ್ಟಿದೆ.
ಆದರೆ ನಮಗೆ ಅದು ಹೊಂದ್ಕೋಬೇಕು, ನಮಗೆ ಅಡ್ಜಸ್ಟ್ ಆಗಬೇಕು. ಆ ಥರದ ಜಾಗ ನಮ್ಮದು ಬೇಕಾದಷ್ಟು ಸಹಜತ್ರ ಒಂದು 800 ಎಕರೆ ಮೇಲಿದೆ BMTC. ಬೆಂಗಳೂರು ಸುತ್ತಲೂ ಇದೆ. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಶರತ್ ಬಚ್ಚೇಗೌಡರು ಕೇಳ್ತೀವಿ, ಅವ್ರು ಯಾವುದನ್ನ ಕೊಡ್ತಾರೆ ನಮಗೆ. ಶರತ್ ಅವ್ರದಲ್ಲ, ಸರ್ಕಾರದಿಂದ ಕೊಡಿಸ್ತಾರೆ ಸರ್ಕಾರಿ ಜಾಗನ. ನೀವು ಕೇಳಿದ್ರೆ ನಮ್ಮದು ಕೊಡ್ತೀವಿ ಬಿಡಿ. ಸರ್, ಕಲಬುರಗಿ ಆಳಂದ ಇದಿರುತ್ತೆ ಸರ್, ದರ್ಗಾ ಗಲಾಟೆ ವಿಚಾರವಾಗಿ 8 ಪ್ರಕರಣ ವಾಪಸ್ ಕ್ಯಾಬಿನೆಟ್ ವಾಪಸ್ ತಗೊಂಡು ವಿಚಾರ ಇಬ್ಬರೂ ತೊಗೊಂಡಿದ್ದಾರೆ. ಆ ಕಡೆ ಪಾರ್ಟಿ ಈ ಕಡೆ ಪಾರ್ಟಿ ಎರಡೂ ಇತ್ತಲ್ಲ, ಎರಡೂ ತೊಗೊಂಡಿದ್ದಾರೆ, ಒಂದೇ ಕಡೆ ಮಾಡಲಿಲ್ಲ. 4 ವರ್ಷದ ಪ್ರಕರಣ ವಾಪಸ್ ತಗೊಂಡ್ರ ಬಗ್ಗೆ ಒಂದಷ್ಟು ಎರಡೂ ಕಡೆ ತೊಗೊಂಡಿದ್ದಾರೆ. ಗಲಾಟೆಗಳಾಗಿತ್ತಲ್ಲ, ಒಬ್ಬರದೇ ಮಾಡಲಿಲ್ಲ, ಇಬ್ಬರೂ ತೊಗೊಂಡಿದ್ದಾರೆ.